ಶ್ರೀ ಗುರು ಬಸವಲಿಂಗಾಯ ನಮಃ. ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ನೊಲಿಸುವ ಪರಿ. ಇಂತಹ ಮುದ್ದಾದ, ಸೊಗಸಾದ, ಅಷ್ಟೇ ಅದ್ಭುತವಾದ ವಚನಾಮೃತವನ್ನು ನೀಡಿದಂತಹ ವಿಶ್ವಗುರು, ಜ್ಞಾನ ಭಂಡಾರಿ, ಮಾನವತಾವಾದಿ ಬಸವಣ್ಣನವರಿಗೆ ಭಕ್ತಿಪೂರ್ವಕ ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಎಂಬ ಸುಂದರವಾದ ಹೆಮ್ಮೆಯ ಸಾಲುಗಳನ್ನು ಮನ ತುಂಬಿ ಹೇಳುವ ಮೂಲಕ ಕರ್ನಾಟಕದ ಐತಿಹಾಸಿಕ ಜಿಲ್ಲೆಗಳಲ್ಲಿ ಒಂದಾದ ಚಿತ್ರದುರ್ಗಕ್ಕೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ದುರ್ಗ ಎಂದರೆ ಸಾಕು, ನಮ್ಮೆಲ್ಲರ ಕಣ್ಮುಂದೆ ಬಂದು ನಿಲ್ಲುವ ಸಂಗತಿಗಳೆಂದರೆ, ಒಂದು ಚಿತ್ರದುರ್ಗದ ಕಲ್ಲಿನ ಕೋಟೆ, ಮತ್ತೊಂದು ಇಲ್ಲಿನ ಶ್ರೀ ಮುರುಘರಾಜೇಂದ್ರ ಮಠ, ಶ್ರೀಮಠದ ಇತಿಹಾಸದ ಬಗ್ಗೆ ಹೇಳ ಹೊರಟರೆ, ಶ್ರೀಮಠದ ಭವ್ಯ ಪರಂಪರೆಗೆ 76 ಬಿರುದುಗಳು. ಅದರಲ್ಲಿ ಮುಖ್ಯವಾದುವೆಂದರೆ ಅಲ್ಲಮಪ್ರಭು ಸ್ವಾಮಿಯನ್ವಯಂ ಎಂಬುದು. ಅಲ್ಲಮಪ್ರಭು ಅನುಭವ ಮತ್ತು ಅನುಭಾವದ ಮೇರು ಪರ್ವತ. ಆತನದು ಅಷ್ಟೇ ಚಿಕಿತ್ಸಕ ದೃಷ್ಟಿ. ಬಸವಣ್ಣ ಮೊದಲಾದ ಶರಣರು ಅನುಭವ ಮಂಟಪದ ಪರಿಕಲ್ಪನೆಯನ್ನು 12ನೇ ಶತಮಾನದಲ್ಲಿ ತಂದದ್ದು ಅವರ ಜ್ಞಾನಕ್ಕೆ ಹಿಡಿದ ಕನ್ನಡಿ. ಅನುಭವ ಮಂಟಪ ಎಂದರೆ ಅದೊಂದು ಅನುಭಾವಿಗಳ ಸಂಗಮ, ಮಹಾನ್ ಜ್ಞಾನಿಗಳ, ಮೇಧಾವಿಗಳ ಸಂಕುಲ. ಅಷ್ಟೇ ಅಲ್ಲದೆ ಸಮಾಜದಲ್ಲಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುತ್ತಾ ಅದಕ್ಕೆ ಪೂರಕವಾದಂತಹ ಪರಿಹಾರೋಪಾಯಗಳನ್ನು ಕಂಡುಕೊಂಡಂತಹ ಸಾಮಾಜಿಕ, ಧಾರ್ಮಿಕ ಮತ್ತು ಸೈದ್ಧಾಂತಿಕ ಸಂಘಟನೆಯೇ ಅದ್ಭುತವಾದ ಅನುಭವ ಮಂಟಪ. ಈಗಿನ ಯಾವುದೇ ದೇಶದಲ್ಲಿ ಇರುವ ಜನರಿಂದ ಆಯ್ಕೆಯಾದ ಸಂಸತ್ತಿಗೆ ಅಧ್ಯಕ್ಷರು, ಸಭಾಪತಿಗಳ ನೇತೃತ್ವ, ಅದನ್ನು ಪಾರ್ಲಿಮೆಂಟ್ ಎಂದು ಕರೆಯಲಾಗುತ್ತದೆ. 12ನೇ ಶತಮಾನದಲ್ಲಿ ಇದರ ಪ್ರಯೋಗವನ್ನು ಮಾಡಲಾಗಿತ್ತು ಎಂಬುದು ವಿಸ್ಮಯದ ವಿಚಾರ. ಅಂದಿನ ಅನುಭವ ಮಂಟಪದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಕೀರ್ತಿ ಅಲ್ಲಮನದು. ಆತನಿಗೆ ಆ ಸಾಮರ್ಥ್ಯ ಇದ್ದುದರಿಂದಲೇ ಬಸವಣ್ಣನವರು ಆ ಸ್ಥಾನವನ್ನು ನೀಡಿ ಗೌರವಿಸಿದರು ಎಂಬುದು ಗಮನಾರ್ಹ ಅಂಶ. ಅನುಭಾವದ ಮುಖಾಂತರ ರೂಪುಗೊಂಡಂತಹ ಆಧ್ಯಾತ್ಮಿಕ ಪರಂಪರೆಯನ್ನು ಸ್ಥಾಪಿಸಿದ ಮಹಾನ್ ಮಾನವತಾವಾದಿ ಎಂದರೆ ಅದು ದಾರ್ಶನಿಕ ಬಸವಣ್ಣನವರು. ಬಸವಣ್ಣನವರು ಎಸಗಿದಂತಹ ಸಮಗ್ರ ಕಲ್ಯಾಣವು ಶೂನ್ಯಪೀಠ ಪರಂಪರೆಗೆ ಮತ್ತು ಅದಕ್ಕೆ ಅನುಗುಣವಾಗಿ ನಡೆದುಕೊಳ್ಳುವ ಎಲ್ಲ ಅನುಯಾಯಿಗಳಿಗೂ ದೊಡ್ಡ ಆದರ್ಶ. ಜ್ಞಾನಭಂಡಾರಿ ಬಸವಣ್ಣನವರು ಪರಿವರ್ತನೆಯ ಮಹಾಪರಂಪರೆಗೆ ಸಾಕ್ಷಿಯಾದರು. ಶೂನ್ಯ ತತ್ವದ ಮುಂದುವರಿಕೆ. ಶೂನ್ಯ ಪರಂಪರೆಯು 12ನೇ ಶತಮಾನದಲ್ಲಿ ಮೊದಲ್ಗೊಂಡಿತ್ತಾದರೂ ನಂತರದ ದಿನಗಳಲ್ಲಿ ಅದು ಮಂದಗತಿಯಲ್ಲಿ ಸಾಗುತ್ತಾ ಬಂದಿದ್ದನ್ನು ಗಮನಿಸಬಹುದು. 16ನೇ ಶತಮಾನದಲ್ಲಿ ಆಗಿ ಹೋದಂತಹ ತೋಂಟದ ಸಿದ್ಧಲಿಂಗರು 101 ವಿರಕ್ತರನ್ನು ಕೂಡಿಕೊಂಡು ಬಸವಾದಿ ಶರಣರ ತತ್ವಗಳನ್ನು ಪ್ರಚಾರಗೊಳಿಸಿದರು. ಶರಣ ಪರಂಪರೆಯು ಮುಂದೆ ಮಠ ಪರಂಪರೆ ಅರ್ಥಾತ್ ವಿರಕ್ತ ಪರಂಪರೆಯ ಸ್ವರೂಪವನ್ನು ಪಡೆದುಕೊಳ್ಳುತ್ತದೆ. ಈ ತತ್ವವನ್ನು ಪ್ರತಿಪಾದಿಸುವವರು ಒಂದೆಡೆ ನೆಲೆ ನಿಲ್ಲದೆ ಲೋಕಸಂಚಾರ ಮಾಡುತ್ತಾ ಧರ್ಮ ಪ್ರಚಾರಗೈಯುತ್ತಾ ಬಂದಿದ್ದು ಉತ್ತಮ ನಿದರ್ಶನವಾಗಿದೆ. 17ನೇ ಶತಮಾನದಲ್ಲಿ ಮುರಿಗಿಯ ಶಾಂತವೀರರು ಶಿವಯೋಗ ಸಾಧಕರಾಗಿ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿಯಂತೆ ಸಂಚರಿಸುತ್ತಾ ಚಿತ್ರಕಲ್ದುರ್ಗದ ಭಾಗಕ್ಕೆ ಬಂದು ದನಗಾಯಿ ಭರಮಣ್ಣನಿಗೆ ಆಶೀರ್ವದಿಸುತ್ತಾರೆ. ಅದರ ದ್ಯೋತಕವಾಗಿ ಭರಮಣ್ಣನವರು ಈ ಭಾಗದ ಪಾಳೆಗಾರರಾಗುತ್ತಾರೆ. ತಮಗೆ ಆಶೀರ್ವಾದ ಮಾಡಿದ ಗುರುವನ್ನು ತನ್ನ ಆಸ್ಥಾನಕ್ಕೆ ಬರಮಾಡಿಕೊಂಡು ಅವರನ್ನು ಅಲ್ಲೇ ಉಳಿಸಿಕೊಳ್ಳುತ್ತಾರೆ. ಸ್ವಾಮಿಗಳಿಗಾಗಿ 360 ಅಂಕಣ ಮಠವನ್ನು ಕಟ್ಟಿಕೊಡುತ್ತಾನೆ ಭರಮಣ್ಣ ನಾಯಕ. ಶಾಂತಿಗೆ ಭಂಗವಾದ ಸಂದರ್ಭದಲ್ಲಿ ಕೆಳಗಿನ ಮಠವನ್ನು ನಿರ್ಮಿಸಿಕೊಡುತ್ತಾರೆ.
ಈ ಪ್ರಯತ್ನದಿಂದಾಗಿ ಮುರುಗಿ ಶಾಂತವೀರರು ಇಲ್ಲಿಯೇ ನೆಲೆ ನಿಂತರು ಎಂಬುದು ಐತಿಹಾಸಿಕ ವಿಷಯವಾಗಿದೆ. ಅಲ್ಲಿಂದೀಚೆಗೆ 20ಕ್ಕೂ ಹೆಚ್ಚು ಆಧ್ಯಾತ್ಮ ಸಾಧಕರು ಈ ಶೂನ್ಯಪೀಠ ಪರಂಪರೆಯನ್ನು ಮುಂದುವರೆಸಿರುತ್ತಾರೆ. ಇತಿಹಾಸಕ್ಕೆ ಹೊಸ ಸೇರ್ಪಡೆ. ಚಿತ್ರದುರ್ಗದಲ್ಲಿರುವ ಮಹಾಮಠ ಕೋಟೆ ಕೊತ್ತಲಗಳೊಂದಿಗೆ ಮತ್ತೊಂದು ಇತಿಹಾಸವನ್ನು ಸೇರಿಸುವ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಅದೆಂದರೆ ಮಹಾಪರಿವರ್ತಕರಾದ ಬಸವಣ್ಣನವರ 325 ಅಡಿ ಎತ್ತರದ ಕಂಚಿನ ಪ್ರತಿಮೆಯನ್ನು ಸ್ಥಾಪಿಸುವುದು. ಇದು ಶ್ರೀಮಠದ ಪೈಲಟ್ ಪ್ರಾಜೆಕ್ಟ್ ಆಗಿದ್ದು ಈಗಾಗಲೇ ಆ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ. ಬೌದ್ಧ ಧರ್ಮವು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಾರವಾಗಲು ಅಶೋಕ ಚಕ್ರವರ್ತಿ, ಬಿಂದುಸಾರ, ಹರ್ಷವರ್ಧನ ಮುಂತಾದ ರಾಜ ಮಹಾರಾಜರು ನೆರವಾದರು ಮತ್ತು ಆಶ್ರಯ ನೀಡಿದರು. ವಚನ ಚಳವಳಿಯ ಹರಿಕಾರ, ಸ್ತ್ರೀ ವಿಮೋಚನೆ ಮತ್ತು ಸಮಾನತೆಯ ಪ್ರತಿಪಾದಕರಾದ ಬಸವಣ್ಣನವರಿಗೆ ಬಿಜ್ಜಳನನ್ನು ಹೊರತುಪಡಿಸಿದರೆ ಯಾವ ರಾಜಾಶ್ರಯವೂ ದೊರೆಯಲಿಲ್ಲ. ರಾಜಶಾಹಿ, ಪುರೋಹಿತಶಾಹಿ ಮತ್ತು ಬಂಡವಾಳಶಾಹಿಗಳು ಬಸವಾದಿ ಶರಣರ ಪ್ರಖರ ವಿಚಾರಗಳನ್ನು ಹತ್ತಿಕ್ಕುವ ಪ್ರಯತ್ನವನ್ನು ಮಾಡಿದ್ದರ ಪರಿಣಾಮವಾಗಿ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರ ಮಟ್ಟದಲ್ಲಿ ಬೆಳೆಯಲಿಲ್ಲ ಎಂಬುದು ವಿಷಾದದ ಸಂಗತಿಯಾಗಿದೆ. ಈ ಕಾರಣಗಳಿಂದಾಗಿ ಚಿತ್ರದುರ್ಗ ಮುರುಘಾಮಠದ ಹಿಂಬದಿಯ ಬೆಟ್ಟದ ಮೇಲಿನ ಪ್ರಶಾಂತ ಪರಿಸರದಲ್ಲಿ ಬಸವ ಭಾವೈಕ್ಯ ಕೇಂದ್ರದ ಮುಖಾಂತರ ಜಗತ್ತಿನಾದ್ಯಂತ ಬಸವಾದಿ ಶರಣರ ತತ್ವಗಳನ್ನು ಪ್ರಚುರಪಡಿಸುವ ಉದ್ದೇಶದಿಂದ ಈ ಬೃಹತ್ ಯೋಜನೆಯನ್ನು ಆರಂಭಿಸಲಾಗಿದೆ. ಇದು ಜಗತ್ತಿನ ಅತಿದೊಡ್ಡ 3ನೇ ಸ್ಮಾರಕವಾಗಿ ಪ್ರತಿಬಿಂಬಿಸುತ್ತದೆ. ಬಸವಣ್ಣನವರ ಜನನದಿಂದ ಹಿಡಿದು ಕೊನೆಯ ದಿನಗಳವರೆಗಿನ ಚಿತ್ರಣವನ್ನು ಕಟ್ಟಿಕೊಡುವುದರ ಜೊತೆಗೆ ಅದಕ್ಕೆ ಸಂಬಂಧಿಸಿದಂತಹ ಒಂದು ಮ್ಯೂಸಿಯಂ ನಿರ್ಮಿಸಿ ಧ್ಯಾನ ಮಂಟಪವನ್ನು ನಿರ್ಮಿಸುವುದು, ಅದರ ಜೊತೆಗೆ ಸುಂದರವಾದ ಉದ್ಯಾನವನ, ದ್ವಿಪಥ ರಸ್ತೆ, ಲೇಸರ್ ಶೋ, ಸಂಗೀತ ಕಾರಂಜಿ, ಮಕ್ಕಳ ರೈಲು, ಕೇಬಲ್ ಕಾರ್ ಮತ್ತು ಬಸವ ಚಾನೆಲ್ ಆರಂಭಿಸುವುದು ಮುಂತಾದ ಯೋಜನೆಗಳು. ಬಸವಣ್ಣನವರ ಸಮಕಾಲೀನ ಶರಣರು ಮತ್ತು ದಾರ್ಶನಿಕರ ಪುತ್ಥಳಿಯನ್ನು ನಿಲ್ಲಿಸಲಾಗುವುದು. ಇದು ನಮ್ಮ ಚಿತ್ರದುರ್ಗಕ್ಕೆ ಮತ್ತೊಂದು ಐತಿಹಾಸಿಕ ಪ್ರವಾಸೋದ್ಯಮ ತಾಣವಾಗಿ ಶೋಭೆಯನ್ನು ತರುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಮತ್ತೊಂದು ಮಹಾನ್ ಕಾರ್ಯವೆಂದರೆ ಬಸವಾದಿ ಶರಣರ ವಚನಗಳನ್ನು ಮತ್ತು ಶರಣರ ಜೀವನ ಗಾಥೆಯನ್ನು ಪರಭಾಷೆಗಳಿಗೆ ಅನುವಾದ ಮಾಡಿಸುವುದು ಮುಂತಾದ ರಚನಾತ್ಮಕ ಯೋಜನೆಗಳನ್ನು ಒಳಗೊಂಡಿದೆ. ಬಸವೇಶ್ವರ ಪ್ರತಿಮೆ, ವಿನ್ಯಾಸ ಹಾಗೂ ಅಂದಾಜು ವೆಚ್ಚ. ಬಸವೇಶ್ವರರ ಪ್ರತಿಮೆ ನಿರ್ಮಿಸಲು ನೆಲಮಟ್ಟದಿಂದ 20 ಅಡಿ ಆಳದಲ್ಲಿ ಸುಮಾರು 150 ಬೈ 150 ಬೈ 8 ಅಡಿ ಅಳತೆ ಇರುವ 60 RCC ಬೃಹತ್ ಕಂಬಗಳ ನಿರ್ಮಾಣ ಮಾಡಲಾಗುತ್ತದೆ.
ಪ್ರತಿಮೆಯ ಪಾದದ ಅಡಿಯಲ್ಲಿ 153 ಅಡಿ ಎತ್ತರದ 9 ಆರ್ಸಿಸಿ ಮಹಡಿಗಳಿದ್ದು, ಪ್ರತಿ ಮಹಡಿಯ ನೆಲಹಾಸು ವಿನ್ಯಾಸಕ್ಕೆ ತಕ್ಕಂತೆ ಬದಲಾವಣೆಗೊಳಪಟ್ಟಿರುತ್ತದೆ. ಕಟ್ಟಡದ ಹೊರಮುಖ ಚಿತ್ರದುರ್ಗದ ಕೋಟೆ ಹೋಲುವ ಕಲ್ಲಿನ ವಿನ್ಯಾಸ ಹೊಂದಿರುತ್ತದೆ. ಕಟ್ಟಡದ ಹಲವು ಮಹಡಿಗಳಿಗೆ ಹೋಗಿ ಬರಲು 2 ಲಿಫ್ಟ್ ಹಾಗೂ ಮೆಟ್ಟಿಲುಗಳಿರುತ್ತವೆ. ಕಟ್ಟಡದ ಹಲವು ಅಂತಸ್ತುಗಳಲ್ಲಿ ಬಸವಣ್ಣನ ಜೀವನ ಚರಿತ್ರೆಗೆ ಸಂಬಂಧಪಟ್ಟ ವಸ್ತು ಸಂಗ್ರಹಾಲಯವಿರುತ್ತದೆ. ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ ರಾಷ್ಟ್ರದ ಎಲ್ಲ ರಾಜ್ಯಗಳ ಜೀವನ ಶೈಲಿ ಮತ್ತು ಸಂಸ್ಕೃತಿಯನ್ನು ಬಿಂಬಿಸುವ ಆರ್ಟ್ ಗ್ಯಾಲರಿ ಇರುತ್ತದೆ. ನೆಲಮಹಡಿಯಲ್ಲಿ ಪ್ರತಿಮೆ ಮಾಡಲು ಬಳಸಬಹುದಾದ ತದ್ರೂಪಿ ಫೈಬರ್ ಪ್ರತಿಮೆ ಭಾಗಗಳನ್ನು ಪ್ರದರ್ಶನಕ್ಕೆ ಇಡಲಾಗುತ್ತದೆ. ಈ ಕಟ್ಟಡಕ್ಕೆ 2300 ಟನ್ ಕಬ್ಬಿಣ ಮತ್ತು 7500 ಘನ ಮೀಟರ್ ಕಾಂಕ್ರೀಟ್ ಬಳಕೆಯಾಗಲಿದೆ. ಇದಕ್ಕೆ ತಗಲುವ ಅಂದಾಜು ವೆಚ್ಚ 40 ಕೋಟಿ ರೂಪಾಯಿಗಳು. 153 ಅಡಿ ಎತ್ತರದ ಬೃಹತ್ ಕಟ್ಟಡದ ಮೇಲೆ 172 ಅಡಿ ಎತ್ತರದ ಬಸವಣ್ಣನವರ ಪ್ರತಿಮೆಯನ್ನು ಕಂಚಿನ ಮಿಶ್ರ ಲೋಹದಿಂದ ಮಾಡಲಾಗುತ್ತದೆ. ಪ್ರತಿಮೆಗೆ ಆಧಾರವಾಗಿ ಒಳಗಡೆ ಕಬ್ಬಿಣ ಲೋಹದ ರಚನೆಯ ಕಂಬಗಳು ಜೋಡಣೆಯಾಗಿರುತ್ತವೆ. ಪಾದದಿಂದ ಕಣ್ಣಿನವರೆಗೆ ಒಳಗಡೆಯಿಂದ ತೆರಳಲು ಲಿಫ್ಟ್ ಹಾಗೂ ಸುರುಳಿಯಾಕಾರದ ಮೆಟ್ಟಿಲುಗಳಿರುತ್ತವೆ. ಇದಕ್ಕೆ ತಗಲುವ ಅಂದಾಜು ವೆಚ್ಚ ಸುಮಾರು 40 ಕೋಟಿ ರೂಪಾಯಿಗಳು. ಈ ಪ್ರತಿಮೆಯನ್ನು ವೀಕ್ಷಿಸಲು ಬರುವ ಪ್ರವಾಸಿಗರಿಗೆ ಊಟ ಹಾಗೂ ವಸತಿಗಾಗಿ ಕಟ್ಟಡದ ವ್ಯವಸ್ಥೆ ಇರುತ್ತದೆ. ಮಕ್ಕಳಿಗೆ ಮನರಂಜನೆ ನೀಡುವ ಅಮ್ಯೂಸ್ಮೆಂಟ್ಗಳು, ಕುದುರೆ ಸವಾರಿ, ಗಾಲ್ಫ್, ಕೇಬಲ್ ಕಾರ್, ಬಸವಣ್ಣನವರ ಕಣ್ಣಿನಿಂದ ಲೇಸರ್ ಶೋ, ಹಾಗೂ ಸುಂದರವಾದ ಉದ್ಯಾನ ನಿರ್ಮಾಣವಾಗುತ್ತದೆ. ಇದಕ್ಕೆ ತಗಲುವ ಅಂದಾಜು ವೆಚ್ಚ ಸುಮಾರು 30 ಕೋಟಿ ರೂಪಾಯಿಗಳು. ಒಟ್ಟಾರೆಯಾಗಿ ಬಸವಣ್ಣನವರ ಬೃಹತ್ ಪ್ರತಿಮೆ ಮಾಡಲು ತಗಲುವ ಅಂದಾಜು ವೆಚ್ಚ 110 ರಿಂದ 120 ಕೋಟಿ ರೂಪಾಯಿಗಳಷ್ಟಾಗಬಹುದು. ಈ ಮಹತ್ತರವಾದ ಯೋಜನೆಗೆ ಮಠ ಮಹಾಂತಿನವರು, ಶೈಕ್ಷಣಿಕ ಸಂಸ್ಥೆಗಳನ್ನು ನಡೆಸುವವರು, ಸಂಸದರು, ಶಾಸಕರು, ಜನಪ್ರತಿನಿಧಿಗಳು, ಬಸವ ಭಕ್ತರು ಮತ್ತು ಸಾರ್ವಜನಿಕರು ಉದಾರವಾಗಿ ಧನ ಸಹಾಯ ಮಾಡಿ ಈ ಬೃಹತ್ ಯೋಜನೆ ಪೂರ್ಣಗೊಳ್ಳಲು ಸಹಕರಿಸಬೇಕೆಂದು ವಿನಂತಿ. ನೀವೇ ಈ ಬಸವಾದಿ ಪ್ರಮಥರ ಕಾರ್ಯಕ್ಕೆ ಆಶ್ರಯದಾತರಾಗಬೇಕೆಂಬ ಕಳಕಳಿಯ ಕೋರಿಕೆ. ಬಾಹುಬಲಿಯ ಬೃಹತ್ ಮೂರ್ತಿಯನ್ನು ಶ್ರವಣಬೆಳಗೊಳದಲ್ಲಿ ನಿಲ್ಲಿಸುವುದರ ಮೂಲಕ ಅದು ವಿಶ್ವವಿಖ್ಯಾತವಾಯಿತು. ನಿಮ್ಮ ಕಾಲದಲ್ಲಿ ಹೊಸ ಇತಿಹಾಸ ನಿರ್ಮಾಣವಾಗಬೇಕಾಗಿದೆ. ಅನೇಕರು ಈ ಬೃಹತ್ ಯೋಜನೆಗೆ ತಮ್ಮ ಕೈಲಾದ ಸಹಾಯ ಮಾಡಲು ಮುಂದೆ ಬರುತ್ತಿದ್ದಾರೆ. ತಾವುಗಳು ಕೊಡಬಹುದು, ತಮಗೆ ಬೇಕಾದವರಿಂದಲೂ ಕೊಡಿಸಬಹುದು. ಯಾವುದೇ ನೌಕರರು ತಮ್ಮ 1 ದಿನದ ವೇತನವನ್ನು ನೀಡಿ ಸಹಕರಿಸಬಹುದು. ಈ ಮೂಲಕ ಸೇವೆಯನ್ನು ಮಾಡಲು ಒಂದು ಸುವರ್ಣ ಅವಕಾಶವೆಂದು ಭಾವಿಸಿ ತಮ್ಮ ಬಳಿ ಬರಲಾಗುತ್ತಿದೆ. ಈ ಬಸವ ಜೋಳಿಗೆಗೆ ಉದಾರವಾಗಿ ದೇಣಿಗೆ ನೀಡಿ ಸಹಕರಿಸಿ. ಈ ನಿಮ್ಮ ಕಿರು ಕಾಣಿಕೆಯೇ ಈ ಯೋಜನೆಗೆ ಬೃಹತ್ ಪ್ರೇರಣೆಯಾಗಿರುತ್ತದೆ. ಬನ್ನಿ ಶರಣರೇ, ಚಿತ್ರದುರ್ಗದ ಶ್ರೀ ಮುರುಘ ಶರಣರ ಈ ಜಾಗತಿಕ ಕೈಂಕರ್ಯದಲ್ಲಿ ಪಾಲ್ಗೊಂಡು ಧನ್ಯತೆಯನ್ನು ಪಡೆಯೋಣ. ಈ ಯೋಜನೆಗೆ ಒಂದು ಟ್ರಸ್ಟ್ ಇದ್ದು ಕೆಳಕಂಡ ಬ್ಯಾಂಕ್ ಖಾತೆಗಳನ್ನು ತೆರೆಯಲಾಗಿದೆ. ತಾವುಗಳು ಚೆಕ್ ಅಥವಾ ಡಿಡಿ ಮುಖಾಂತರವಾಗಿ ತಮ್ಮ ಅಮೂಲ್ಯವಾದ ದೇಣಿಗೆಯನ್ನು ಕಳುಹಿಸಬಹುದಾಗಿದೆ. ಬ್ಯಾಂಕ್ ಖಾತೆಯ ವಿವರ ಹೀಗಿದೆ: ಶ್ರೀ ಶಿವಮೂರ್ತಿ ಮುರುಘಾ ಶರಣರು, ಆಕ್ಸಿಸ್ ಬ್ಯಾಂಕ್, ಚಿತ್ರದುರ್ಗ. ಕರೆಂಟ್ ಅಕೌಂಟ್ ಖಾತೆ ನಂಬರ್ 912005681510, IFSC ಕೋಡ್ UTIB 00010119, RTGS ಅಥವಾ ನೆಫ್ಟ್ ಆನ್ಲೈನ್. SJM ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಚಿತ್ರದುರ್ಗ. ಚಾಲ್ತಿ ಖಾತೆ ನಂಬರ್ 367. ಎಲ್ಲರಿಗೂ ನಮಸ್ಕಾರಗಳು. ಶ್ರೀ ಗುರು ಬಸವಲಿಂಗಾಯ ನಮಃ.